ನಮಸ್ತೆ ಮಾಸ್ಟರ್ಸ್. 98ನೇ ದಿನದ ತುಳಸಿದಳ ಭಾಗ 2ರ ಪತ್ರಿಜಿ ಆತ್ಮಜ್ಞಾನ ಪ್ರಕಾಶಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಮಾಸ್ಟರ್ಸ್. ನಿನ್ನೆ ದಿನ ಧ್ಯಾನಾಲಯಗಳ ಬಗ್ಗೆ ತಿಳ್ಕೊಂಡ್ವಿ ಮತ್ತು ಸಂಕಲ್ಪ ಬಲದ ಬಗ್ಗೆ ತಿಳ್ಕೊಂಡ್ವಿ. ಈ ದಿನ ಧ್ಯಾನ ಜ್ಯೋತಿಯ ಬಗ್ಗೆ ತಿಳ್ಕೊಳ್ಳೋಣ ಮಾಸ್ಟರ್. ಧ್ಯಾನ ಜ್ಯೋತಿಯಿಂದಲೇ ಆತ್ಮಜ್ಯೋತಿ ಬೆಳಗುವುದು. ಆತ್ಮಜ್ಯೋತಿಯಿಂದಲೇ ಜ್ಞಾನ ಜ್ಯೋತಿ ಬೆಳಗಲಾಗುವುದು. ಜ್ಞಾನ ಜ್ಯೋತಿಯಿಂದಲೇ ಧರ್ಮಜ್ಯೋತಿ ಬೆಳಗುವುದು. ಧರ್ಮಜ್ಯೋತಿಯಿಂದಲೇ ಸುಕರ್ಮ ಜ್ಯೋತಿ ಬೆಳಗುವುದು. ಸುಕರ್ಮ ಜ್ಯೋತಿಯಿಂದಲೇ ಆನಂದ ಆರೋಗ್ಯ ಸ್ಥಿತಿಗಳು ಬೆಳಗುವುದು. ಸುಕರ್ಮ ಜ್ಯೋತಿಯಿಂದಲೇ ನಿತ್ಯ ಪ್ರಗತಿ ಜ್ಯೋತಿ ಕೂಡ ಬೆಳಗುವುದು. ಎಲ್ಲದಕ್ಕೂ ಮೂಲ ಧ್ಯಾನವೇ. ಆದ್ದರಿಂದಲೇ ಮುಂಚಿತವಾಗಿ ಧ್ಯಾನ ಜ್ಯೋತಿಯನ್ನು ಬೆಳಗಿಸಬೇಕು. ಧ್ಯಾನ ಜ್ಯೋತಿಯನ್ನು ದಿನನಿತ್ಯ ಬೆಳಗಿಸುತ್ತಲೇ ಇರಬೇಕು. ಧ್ಯಾನ ಜ್ಯೋತಿ ಆನಾಪಾನಸತಿಯಿಂದಲೇ ಪ್ರಾರಂಭವಾಗಬೇಕು. ಅದು ವಿಪಸ್ಸನದಲ್ಲಿ ತೇಜೋಮಯವಾಗಿ ವಿಜೃಂಭಿಸುತ್ತದೆ. ಎಲ್ಲದಕ್ಕೂ ಮೂಲ ಧ್ಯಾನ. ಜೀವನದಲ್ಲಿ ಉಲ್ಲಾಸವಾಗಿರಲು ಉತ್ಸಾಹವಾಗಿರಲು ಧ್ಯಾನವೇ ಮೂಲ. ಸಕಲ ಪ್ರಾಣಿಕೋಟಿ ಸೌಭ್ರಾತೃತ್ವಕ್ಕೆ ಮೂಲ ಕೂಡ ಧ್ಯಾನವೇ ಅಂತ ಹೇಳ್ತಾರೆ. ಸಕಲ ಮತಗಳು ಸಾಮರಸ್ಯವಾಗಿರಲು ಕೂಡ ಮೂಲ ಧ್ಯಾನವೇ. ವಿನಯವಂತರಾಗಲು ಧ್ಯಾನವೇ ಮೂಲ. ಆದ್ದರಿಂದ ಧ್ಯಾನ ಜ್ಯೋತಿಯನ್ನು ಬೆಳಗಿಸೋಣ, ಸದಾ ಬೆಳಗಿಸುತ್ತಲೇ ಇರೋಣ. ಧ್ಯಾನ ಜ್ಯೋತಿಯನ್ನು ಸದಾ ನಮ್ಮಲ್ಲೂ ಮತ್ತು ಎಲ್ಲರಲ್ಲೂ ಬೆಳಗಿಸುತ್ತಾ ಇರೋಣ. ದೇವಾಲಯಗಳಲ್ಲಿ ವಿಗ್ರಹದ ಎದುರಿಗೆ ಕರ್ಪೂರದ ಆರತಿಯನ್ನು ಹಚ್ಚುತ್ತೇವೆ. ಇದಕ್ಕೆ ಅರ್ಥವೇನು? ಈ ದೇಹ ಎನ್ನುವ ದೇವಾಲಯದಲ್ಲಿ ಮನಸ್ಸು ಎನ್ನುವ ಕರ್ಪೂರವನ್ನು ಕರಗಿಸಿ ಬುದ್ಧಿ ಎನ್ನುವ ಜ್ಯೋತಿಯನ್ನು ಬೆಳಗಿಸಬೇಕು ಅಂತ ಅರ್ಥ. ಆ ಬೆಳಕಿನಲ್ಲೇ ಆತನು ತನ್ನನ್ನು ತಾನು ತಿಳಿದುಕೊಳ್ಳುವುದು. ದೇಹದಲ್ಲಿರುವ ಅಂಧಕಾರವನ್ನು ತೊಲಗಿಸಬೇಕು. ದೇಹದಲ್ಲಿರುವ ಅಂಧಕಾರ ಎಂದರೆ ದೇಹದಲ್ಲಿರುವ ಮಲಿನ, ಅಂದರೆ ಪೂರ್ವಜನ್ಮಕೃತ ಪಾಪದ ಫಲಿತಗಳು. ಪ್ರತಿ ಮನೆಯಲ್ಲೂ ಧ್ಯಾನ ಜ್ಯೋತಿ ಬೆಳಗಬೇಕು. ಪ್ರತಿ ವ್ಯಕ್ತಿಯಲ್ಲೂ ಧ್ಯಾನ ಜ್ಯೋತಿ ಬೆಳಗಬೇಕು. ನಿತ್ಯ ರೋಗಿಯಾದವನು ನಿತ್ಯ ಭೋಗಿಯಾಗಿ ಜೀವಿಸಬೇಕೆಂದರೆ ಧ್ಯಾನ ಜ್ಯೋತಿ ಬೆಳಗಲೇಬೇಕು ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಅದೇ ರೀತಿ ಜ್ಞಾನ ಸಾಗರ ಮಂಥನ ಅದರ ಬಗ್ಗೆ ಏನು ಹೇಳ್ತಾರೆ ನೋಡೋಣ. ಧ್ಯಾನ ಅನ್ನೋದು ಒಂದು ಅನಂತ ಯಾನ. ಧ್ಯಾನ ಸಾಟಿ ಇಲ್ಲದ ಧನ. ಜ್ಞಾನ ಎನ್ನುವುದು ಧ್ಯಾನದ ವರಪ್ರಸಾದ. ಜ್ಞಾನ ಸಮುಪಾರ್ಜನೆಗೆ ನಿರಂತರ ಧ್ಯಾನ ಸಾಧನೆ ತಪ್ಪಿದ್ದಲ್ಲ. ಸಮುಪಾರ್ಜಿಸುತ್ತಿರುವ ಜ್ಞಾನವನ್ನು ಆಗಿಂದಾಗ ಮಂಥನ ಮಾಡುತ್ತಲೇ ಇರಬೇಕು. ಮಂಥನ ಅಂದರೆ ಕಡೆಯುವುದು ಅಂದರೆ ಒಂದು ನಿರಂತರ ಕ್ರಿಯೆ. ಧ್ಯಾನ ಸಾಧನೆಯಿಂದಲೇ ಜ್ಞಾನ ಉದ್ಭವಿಸುತ್ತದೆ. ತದನಂತರ ನಿರಂತರ ಜ್ಞಾನ ಮಂಥನವೇ ಒಂದಾನೊಂದು ವಿಜ್ಞಾನಿಯ ಜೀವಿತ ಗಮನ. ನಿರಂತರ ಜ್ಞಾನ ಮಂಥನದಿಂದ ವಿಜ್ಞಾನ ಉದ್ಭವಿಸುತ್ತದೆ. ಜ್ಞಾನ ಎನ್ನುವುದು ಸ್ವಯಂ ಅನುಭವ ಅಂತ ಹೇಳ್ತಾ ಇದ್ದಾರೆ. ವಿಜ್ಞಾನ ಎನ್ನುವುದು ಸಾರ್ವಜನೀಯವಾದ ಜ್ಞಾನಾನುಸಾರ. ಧ್ಯಾನ ಸಾಧನೆಯಿಂದ ಆತ್ಮಜ್ಞಾನ ಮಂಥನದಿಂದ ಆತ್ಮವಿಜ್ಞಾನ ಬರುತ್ತೆ. ಆತ್ಮವಿಜ್ಞಾನವೇ ಎಲ್ಲರ ಜೀವನ ಗಮ್ಯ. ಆದ್ದರಿಂದ ಎಲ್ಲರೂ ಧ್ಯಾನ ಮಾಡೋಣ, ಸರಿಯಾದ ಜ್ಞಾನವನ್ನು ಪಡೆಯೋಣ. ಆದ್ದರಿಂದ ಎಲ್ಲರೂ ನಿರಂತರ ಆತ್ಮಜ್ಞಾನ ಸಾಗರ ಮಂಥನವನ್ನು ಮಾಡೋಣ. ವಿಶೇಷವಾದ ಆತ್ಮವಿಜ್ಞಾನವನ್ನು ಸಂಪಾದಿಸಿಕೊಳ್ಳೋಣ. ಈ ಜನ್ಮವನ್ನೇ ಕೊನೆಯ ಜನ್ಮವಾಗಿ ರೂಪಿಸಿಕೊಳ್ಳೋಣ ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್. ಓಕೆ ಮಾಸ್ಟರ್ಸ್, ಇವತ್ತಿನ ಸಂಕಲ್ಪ ಏನು ಮಾಡೋಣ ಅಂದರೆ, ನಮಗೆ ಎದುರಾಗುವ ಎಲ್ಲ ಅಡೆತಡೆಗಳನ್ನು ನಾನು ಜಯಿಸುತ್ತೇನೆ. ಕಾಯೇನ ವಾಚ ಮನಸ ಇವನ್ನು ಗೆಲ್ಲುವೆ ಎಂಬ ನಿರ್ಧಾರದಿಂದ ಈ ದಿನವನ್ನು ಆರಂಭಿಸೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್.
ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ.